ಭಗವತೆ ವಾಸುದೇವಾಯ ನಮಃ. ಎಲ್ಲರಿಗೂ ಶುಭ ಸಂಜೆ. ನನ್ನ ಹೆಸರು ಹೇಮಚರಿತಾ ಪಿ. ನನ್ನ ಹೆಸರು ನಿಶಿತಾ. ಅಹಂಕಾರಕ್ಕೆ ಅಂತ್ಯ, ಧರ್ಮಕ್ಕೆ ಜಯ. ಭಕ್ತ ಪ್ರಹ್ಲಾದನ ರಕ್ಷಣೆಗಾಗಿ ಅವತರಿಸಿದ ಮಹಾವಿಷ್ಣುವಿನ ಉಗ್ರ ರೂಪವೇ ನರಸಿಂಹಾವತಾರ. ಸ್ತಂಭದಿಂದ ಪ್ರಕಟಿಸಿ ಅರೆ ಸಿಂಹ ಅರೆ ಮಾನವನ ಸ್ವರೂಪವಾದ ಹಿರಣ್ಯಕಶ್ಯಪನ ಅಧರ್ಮವನ್ನು ಸಂಹರಿಸಿ ಭಕ್ತಿಯ ಮಹಿಮೆಯನ್ನು ಜಗತ್ತಿನೆಲ್ಲೆಡೆ ಸಾರಲು ಮತ್ತೊಮ್ಮೆ ಭೂಮಿಗೆ ಬಂದ ಭಗವಂತ. ಭಯ ಮತ್ತು ಭಕ್ತಿ ಒಂದಾಗಿ ಸ್ಪಂದಿಸುವ ಈ ದಿವ್ಯ ಅವತಾರದ ಕೀರ್ತಿಯನ್ನು ನಿಮ್ಮ ಮುಂದಿಡಲು ಬರುತ್ತಿದ್ದಾರೆ 8ನೇ ತರಗತಿಯ ವಿದ್ಯಾರ್ಥಿಗಳು. ಅವರನ್ನು ಸ್ವಾಗತಿಸಿ ಶ್ರದ್ಧೆಯಿಂದ ವೀಕ್ಷಿಸಿ. ಶ್ರೀ ನರಸಿಂಹಾವತಾರ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನೀನು ನಿಸ್ಸಂದೇಹವಾಗಿ ಮಹಾಬಲಶಾಲಿಯೇ, ಆದರೆ ವಿಷ್ಣುವಿಗೆ ನೀನು ಸರಿಸಾಟಿಯಲ್ಲ. ವಿಷ್ಣುವನ್ನು ಎದುರಿಸಬೇಕಾದರೆ ಅವನಂತೆಯೇ ಶಕ್ತಿಶಾಲಿ ಆಗಬೇಕು ನೀನು. ಬ್ರಹ್ಮದೇವನಿಗೆ ತಪಸ್ಸು ಮಾಡು, ನಿನ್ನ ಮನಸ್ಸು ಬಯಸುವ ವರದಾನ ನಿನಗೆ ಸಿಗುತ್ತದೆ. ಅಸುರನ ಕಠೋರ ತಪಸ್ಸಿನಿಂದ ಇಡೀ ಬ್ರಹ್ಮಾಂಡವೇ ಸುಟ್ಟು ಭಸ್ಮವಾಗುವುದು. ಎದ್ದೇಳು ಕಶ್ಯಪ ಪುತ್ರ ಹಿರಣ್ಯಕಶ್ಯಪ, ಕೇಳು, ಏನು ವರ ಬೇಕೆಂದು ಇಚ್ಛಿಸುವೆ? ಹೇ ಬ್ರಹ್ಮದೇವ, ನಿಮ್ಮ ರಚನೆಯಲ್ಲಿ ಈ ಸೃಷ್ಟಿಯಲ್ಲಿ ಜನಿಸಿದಂತಹ ಯಾವ ಜೀವಿಯಿಂದಲೂ ನನ್ನ ವಧೆಯಾಗದಂತಹ ವರವನ್ನು ಕೊಡಿ. ಅದು ದೇವತೆ ಆಗಲಿ, ಮಾನವನಾಗಲಿ, ಅಥವಾ ಪಶುವೇ ಆಗಲಿ. ನನ್ನ ಮರಣ ಹಗಲಲ್ಲೂ ಆಗಬಾರದು, ರಾತ್ರಿಯೂ ಆಗಬಾರದು. ಮನೆಯ ಒಳಗೂ ಆಗಬಾರದು, ಮನೆಯ ಹೊರಗೂ ಆಗಬಾರದು. ಅಸ್ತ್ರ ಶಸ್ತ್ರದಿಂದಲೂ ಆಗಬಾರದು, ಸಜೀವದಿಂದಲೂ ನಿರ್ಜೀವದಿಂದಲೂ ಆಗಬಾರದು. ಏಕೆಂದರೆ ಸಮಸ್ತ ಜೀವಿಗಳಿಗೆ ನಾನೇ ಸಾಮ್ರಾಟನಾಗಬೇಕು. ನನಗೆ ಅಖಂಡ ಶಕ್ತಿಯನ್ನು ಪ್ರಧಾನಿಸಿ ಹೇ ಬ್ರಹ್ಮದೇವ ಅತಿ ಶಕ್ತಿಶಾಲಿ ಪುರುಷನಾಗಬೇಕು. ಇಂತಹ ಒಂದು ವರವನ್ನು ನಾನು ಇದುವರೆಗೂ ಯಾರಿಗೂ ನೀಡಿರುವುದಿಲ್ಲ. ಆದರೆ ಇದು ಕೂಡ ಸತ್ಯ ಅಲ್ಲವೇ? ನೀನು ಮಾಡಿರುವ ಭೀಷಣವಾದ ತಪಸ್ಸನ್ನು ಇದುವರೆಗೂ ಯಾರಿಂದಲೂ ಮಾಡಲು ಸಾಧ್ಯವಾಗಿಲ್ಲ, ಭವಿಷ್ಯದಲ್ಲಿ ಮಾಡಲು ಸಾಧ್ಯವಾಗುವುದೂ ಇಲ್ಲ. ತಥಾಸ್ತು. ನಾನು ಚಿರಂಜೀವಿಯಾದೆ, ಅಮರನಾದೆ, ಈಗ ನಾನು ಭಗವಂತನಾದೆ. ನಾರಾಯಣಾಯ ನಮೋ ನಮಃ, ವಾಸುದೇವಾಯ ನಮೋ ನಮಃ. जगज्जालकालं गजकण्ठमालं शरच्चन्द्रबालं महादैत्यकालं नभो नीलकायं दुरावारमायं सुपद्मासहायं भजेऽहं सदाम्बोधिवासं गलत्पुष्पहासं जगत्सन्निवासं शतादिव्यभासं गदाचक्रशस्त्रं लसत्पीतवस्त्रं हसच्चारुवक्त्रं भजेऽहं ನಮೋ ಭಗವತೆ ವಾಸುದೇವಾಯ ನಮಃ.
ಒಂದೇ ಮಂತ್ರವನ್ನು ಪಠಿಸಬೇಕು. ಇನ್ನು ಪ್ರತಿ ಕ್ಷಣವೂ ನನ್ನದೇ ಗುಣಗಾನ. ಹಿರಣ್ಯ ಕಶ್ಯಪನೇ ಭಗವಂತ ಹೇಳಿ. ವಿಷ್ಣು ನೋಡು ಹೇಗೆ ನಿನ್ನ ಭಕ್ತರನ್ನ ಒಬ್ಬೊಬ್ಬರನ್ನಾಗಿ ಹುಡುಕಿ ಹಿಂಸಿಸುತ್ತೇನೆ ಎಂದು. ಆಗಲಾದರೂ ನೀನು ಹೊರಗೆ ಬರಲೇಬೇಕು. ಕುಲಘಾತಕ, ನೀನಿನ್ನೂ ಬದುಕಿದೆಯಾ? ನೀನು ಆ ವಿಷ್ಣುವಿನ ದಾಸನಲ್ಲವೇ? ಹಾಗಾದರೆ ಕರೆಯವನನ್ನ. ಬಹುಶಃ ನೀನು ಕರೆದ ಕೂಡಲೇ ಆ ಹೇಳಿ ನನ್ನೆದುರಿಗೆ ಬರಬಹುದು. ಯಾರು ಉಪಸ್ಥಿತರಿರುವುದಿಲ್ಲವೋ ಅವರನ್ನ ಮಾತ್ರ ಕರೆಯೋದಲ್ಲವೇ? ನೀವು ಯಾರನ್ನ ಕರೆಯುತ್ತಿದ್ದೀರೋ ಅವರು ಸರ್ವೋಪರಿಯಾದವರು, ಸರ್ವವ್ಯಾಪಿಯವರು. ಪ್ರಹ್ಲಾದ, ನಿನ್ನ ವಿಷ್ಣು ಸರ್ವವ್ಯಾಪಿ ಎಂದೇ ಅಲ್ಲವೇ? ಹಾಗಾದರೆ ಅವನು ಈ ಕಂಬದಲ್ಲಿ ಇರಬೇಕು ತಾನೆ? ಅವಶ್ಯವಾಗಿರುವರು. ಹಾಗಾದರೆ ಪ್ರಾರ್ಥನೆ ಮಾಡು ಪ್ರಹ್ಲಾದ, ನಿನ್ನ ನುಡಿ ಸತ್ಯವಾಗಲಿ. ಈಗ ಹಗಲು ಅಲ್ಲ, ರಾತ್ರಿಯೂ ಅಲ್ಲ. ಈಗ ನೀನು ಮನೆಯ ಒಳಗೂ ಇಲ್ಲ, ಹೊರಗೂ ಇಲ್ಲ. ನೋಡು, ನೀನು ಹೊಸಲಿನ ಮೇಲಿರುವೆ. ನೀನು ಭೂಮಿಯ ಮೇಲೂ ಇಲ್ಲ, ಆಕಾಶದಲ್ಲೂ ಇಲ್ಲ. ನೀನು ನನ್ನ ಮಡಿಲಲ್ಲಿರುವೆ. ನರಸಿಂಹ. ನಾರಾಯಣಾಯ ನಮೋ ನಮಃ. ವಾಸುದೇವಾಯ ನಮೋ ನಮಃ. ನಿನ್ನಯ ದರ್ಶನ ಪಡೆದನ ಪಾವನ, ಎಲ್ಲೆಲ್ಲೂ ನೀನೇ ಇರಲಿ, ನನ್ನಲ್ಲೂ ನೀನೇ. ಆಂತರ್ಯ ಕೇಳುವುದೊಂದೇ, ನೀ ನನ್ನ ನಡೆಸೋ ಮುಂದೆ. ಭಕ್ತಿಯಿಂದ ಸೆರೆ ಕಾಣು
यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहं परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे।